ತಿರುಪತಿ ತಿರುಮಲ ವೆಂಕಟೇಶ. ಇವರು ಸ್ಟಾರ್ಗಳ ಸ್ಟಾರ್. ಇವರು 1 ಸ್ಟಾರ್ ಅಲ್ಲ, 5 ಸ್ಟಾರ್. ಯಾವ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕಲಿತೆ, ಡ್ಯಾನ್ಸ್ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿವರೆಗೂ ನಾನು ಸ್ಟಾಪ್ ಮಾಡಿದಿಲ್ಲ. ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ. ಅಮ್ಮ ಅನ್ನೋದು ತುಂಬ ಸೆಂಟಿಮೆಂಟ್. ಈಗ ನಮ್ಮ ತಾಯಿ ಹೇಳಿದ್ರೆ ನನಗೆ ಕಡೆ ನೀರು ಬಂದ್ಬಿಡ್ತದೆ. ನಮ್ಮ ತಾಯಿ ಯಾವತ್ತು ನಾನು ಕಳ್ಕೊಂಡೆ, ನಾನು ಆವತ್ತು ಆ ಕ್ಷಣಕ್ಕೆ ನಾನು ಬದುಕ್ತಾ ಇರಲ್ಲ, ಸುತ್ತೋಗ್ಬಿಡ್ತಿದ್ದೆ. ಅದು ನಾನು ಚಿಕ್ಕ ವಯಸ್ಸಿನಾಗ ಕನಸೋದು. ಈ ಮೊಬೈಲ್ ಬಂದಾದ್ಮೇಲೆ ಇನ್ಸ್ಟಾಗ್ರಾಮು, ಮೊಬೈಲು, ಫೇಸ್ಬುಕ್ ಅನ್ನೋದು ಎಜುಕೇಷನ್ನ ಹಾಳು ಮಾಡ್ತದೆ. ನಮ್ಮಮ್ಮ ಏನು ಹೇಳೋರು ಅಂದರೆ ತುಂಬ ನೋವಾಗುತ್ತೆ. ನನ್ನ ತೊಗೊಂಡು ಎಲ್ಲ ಕಮ್ಮಿ ಬಿಟ್ಬಿಡು, ಯಾಕೆ ನಿಮಗೆ ಕಷ್ಟಪಡ್ತೀಯ. ನಾನು ಸಿನಿಮಾಲ್ ಮಾಡಬೇಕು ಅಂದರೆ ನನಗೇನೆ ಅದಾಗ ಎಲ್ಲ ಹುಡ್ಕೊ ಬಂದಿದೆ. ನಾನು ಡ್ಯಾನ್ಸರಾಗೂ ಅಷ್ಟೇ, ಡ್ಯಾನ್ಸ್ ಕ್ಲಾಸ್ ಕಲಿಯೋಕೆ ಹೋಗಿದ್ರು ಅದಾಗ ಹುಡ್ಕೊ ಬಂದಿದ್ದು. ಅಷ್ಟು ಹೊರ್ತು ಇದು ಹೇಳ್ಬಾರ್ದು, ಅದು ಹೇಳ್ತೀನಿ. ನನ್ನ ಕೈಯಲ್ಲಿ 86 ಗ್ರಾಮ್ ಜಾಸ್ತಿ ಇತ್ತು. ನನ್ನ ಫ್ರೆಂಡ್ಗೆ, ಕ್ಲೋಸ್ ಫ್ರೆಂಡ್ಗೆ ಏನೋ ಸಮಸ್ಯೆ ಅಂತ ಹಂಗೆ ನಾನು ಬಿಚ್ಕೊಬಿಡ್ತೀವಿ. ಒಂದು ಫ್ರೆಂಡ್ ತಂಗಿ ಒಬ್ಬಳು ರಾಖಿ ಕಟ್ಟಿದ್ಲು. ಫಸ್ಟ್ ಟೈಮ್ ರಾಖಿ ಕಟ್ಟಿದ್ದು. ಪಾಪ ಆಯಮ್ಮ ಬಂದು, ಸರ್ ಸಮಸ್ಯೆ ಅಂದಿದ್ದು, ಹಿಂಗೆ ಸಮಸ್ಯೆ ಸರ್, ಏನೋ ದುಡ್ಡು ಬೇಕು ಅಂತ. ನನ್ನ ಕತೆ ಚೆರಿತ್ತು. ನಮ್ಮ ರಿಲೇಷನ್ ಅಕ್ಕ ತಂಗಿರೋ, ನಮ್ಮ ಅಣ್ಣ ತಂದಿರೋ, ನಮ್ಮ ಚಿಕ್ಕಪ್ಪದಿರಲ್ಲ. ಅವಾಗ ನನಗೆ ಉಂಗುರ ಹೆಚ್ಚಿಗೆ ಒಂದು 20 ಉಂಗುರ ಬಿದ್ದಿತ್ತು. ನನಗೆ ಪ್ರೀತ್ ಸರ್ ಎಲ್ಲಿ ಮದುವೆ ಆಗಿದೆ ಗೊತ್ತಾ? ರಾಜರಾಜೇಶ್ವರಿ ಚೌಟ್ರಿಲಿ ಫಸ್ಟ್ ಅವರೇ ಮದುವೆ ಆಗಿದೆ ಆ ಚೌಟ್ರಿಲಿ. ನಂದು ಅದೇ ಆಗಿದ್ದು. ನಾನು ಇಷ್ಟು ಸರ್ ದೊಡ್ಡ ಫ್ಯಾನು. ಅಂತ ಪುಣ್ಯಾತ್ಮರು ನನ್ನ ಮದುವೆಗೆ ಬಂದರೆ ಅಲ್ಲಿ ಒಬ್ಬರು ವಾಚ್ಮ್ಯಾನ್ ಕೇಳ್ತಾರೆ, ನೀನು ಯಾರಪ್ಪ ಅಂತ. ಪ್ರೀತ್ ಸರ್ಗೂ ಇಷ್ಟು ಜನ ಬಂದಿದ್ರು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನಮ್ಮ ಚಾನೆಲ್ನಲ್ಲಿ ಅನೇಕ ಗಣ್ಯರ ಸಂದರ್ಶನವನ್ನು ನೀವೆಲ್ಲರೂ ಕೂಡ ನೋಡಿದಿರಿ. ಇದೀಗ ನಮ್ಮ ಡೈಲಿ ಮಾಧ್ಯಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಇವರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಕುಣಿಸಿದವರು. ಶಿವರಾಜ್ ಕುಮಾರ್ ಅವರ ಆದಿಯಾಗಿ ಅನೇಕ ದೊಡ್ಡ ಸ್ಟಾರ್ಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದರು. ಇವರು ಸ್ಟಾರ್ಗಳ ಸ್ಟಾರು ಒಂದು ರೀತಿಯಲ್ಲಿ. ಯಾಕಂದರೆ ಇವರು 1 ಸ್ಟಾರ್ ಅಲ್ಲ, 5 ಸ್ಟಾರ್. ಹೌದು, ಅವರ ಹೆಸರೇ 5 ಸ್ಟಾರ್ ಗಣೇಶ್. ಇತ್ತೀಚಿನ ವರ್ಷಗಳಲ್ಲಿ 5 ಸ್ಟಾರ್ ಗಣೇಶ್ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿಲ್ಲ. ಅಂದರೆ ಕೊರಿಯೋಗ್ರಫಿ ಮಾಡ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು, ಕೆಲವು ವರ್ಷಗಳ ಹಿಂದೆ ಅವರು ಹೀರೋ ಆಗಿ ನಟಿಸುವಂತಹ ಪ್ರಯತ್ನ ಆಯಿತು. ಕೆಲವು ಸಂದರ್ಭಗಳು ಅವರಿಗೆ ಬಂದಂಥ ಅವಕಾಶ ಕೊನೆಯ ಹಂತದಲ್ಲಿ ಕೈತಪ್ಪಿ ಹೋಗಿದ್ದಿದೆ ಹೀರೋ ಆದಾಗ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದು ಸಮಯ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೂಡಿ ಬರಲಿಲ್ಲ ಅನ್ನುವಂಥದ್ದು. ಅದಾದ ಮೇಲೆ ನಿರ್ದೇಶನಕ್ಕೆ ಕೈ ಹಾಕ್ತಾರೆ. ಆ ನಿರ್ದೇಶನವು ಕೂಡ ಅಂದುಕೊಂಡ ರೀತಿಯಲ್ಲಿ ಆಗೋದಿಲ್ಲ. ಅಂದರೆ ಅವರ ಕನಸು ಈಡೇರೋದಿಲ್ಲ. ಈ ಎಲ್ಲದರ ಮಧ್ಯದಲ್ಲಿ ಅವರಿಗೆ ಚಿತ್ರರಂಗ ಇವರು ಹೀರೋ ಆಗೋ ಹಂತದಲ್ಲಿದ್ದಾರೆ ಅಥವಾ ನಿರ್ದೇಶಕರಾಗ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೂ ಏನು ಚಿತ್ರರಂಗ ಅವ್ರನ್ನ ಕೊರಿಯೋಗ್ರಾಫರ್ ಆಗಿ ಕರೆಯೋದನ್ನೇ ನಿಲ್ಲಿಸಿಬಿಡ್ತು ಅನ್ನುವಂಥದ್ದು. ಮತ್ತು ಅವರ ಮುಂದಿನ ತಲೆಮಾರು, ಹೊಸ ತಲೆಮಾರು, ಅವರ ಜೊತೆಯಲ್ಲೇ ಕೆಲಸ ಮಾಡಿದವರು ಚಿತ್ರರಂಗದಲ್ಲಿ ಅದಾಗಲೇ ಕೊರಿಯೋಗ್ರಾಫರ್ ಆಗಿ ಗುರುತಿಸ್ಕೊಳ್ತಾರೆ. ಸೊ ನಿಧಾನವಾಗಿ ಚಿತ್ರರಂಗದಿಂದ 5 ಸ್ಟಾರ್ ಗಣೇಶ್ ಅವರು ದೂರ ಆಗ್ತಾರೆ. ಈಗ ಮತ್ತೆ ಕೆಲವು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡುವ ಮೂಲಕ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಮತ್ತು ನಿರ್ದೇಶನದ ಕನಸು ಹಾಗೇ ಇದೆ, ಮುಂದೆ ಮಾಡೇ ಮಾಡ್ತೀನಿ ಅನ್ನುವಂಥದ್ದು. ಸೊ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಸೊ ಈ ಸೀರೀಸ್ನಲ್ಲಿ ನಮ್ಮ ಕಂಟೆಂಟ್ಗಳನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಮಾಡುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ನಿಮಗೆ ಹೇಳ್ತಾ, ಈಗ 5 ಸ್ಟಾರ್ ಗಣೇಶ್ ಅವರು ನಿಮ್ಮ ಮುಂದೆ. ನಮಸ್ತೆ, ಹೇಗಿದ್ದೀರಿ? ಸದ್ಯಕ್ಕೆ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಅದೇ ಇಂಪಾರ್ಟೆಂಟ್. ಹೌದು, ಆರೋಗ್ಯ ತುಂಬ ಇಂಪಾರ್ಟೆಂಟು. ನೀವು ಎಷ್ಟೇ ಹೆಸರು ಮಾಡಿ, ಎಷ್ಟೋ ದುಡ್ಡು ಮಾಡಿ, ನಿಮ್ಗೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಕೋಟಿ ಇದ್ದಂಗೆ ಅರ್ಥ. ಪ್ರೆಸೆಂಟ್ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ? ನಾನು ಆ್ಯಕ್ಚುಲಿ ಸ್ವಲ್ಪ ಡ್ಯಾನ್ಸ್ ಮಾಸ್ಟರ್ ಆಗಿ ಸ್ವಲ್ಪ ನಾನೇ 1-2 ವರ್ಷದಿಂದ ಕೆಲಸ ಮಾಡ್ತಾಯಿಲ್ಲ. ಏನಕ್ಕೆ ಅಂದರೆ ನಮ್ಮ ತಾಯಿ ತೀರ್ಕೊಂಡು 2 ವರ್ಷ ಆಯಿತು. ನನ್ನ ಜೀವನದಲ್ಲಿ ನನ್ನ ಬುದ್ಧಿ ಬಂದಾಗಿಂದ ಡ್ಯಾನ್ಸ್ ಯಾವತ್ತೂ ಬಿಟ್ಟಿಲ್ಲ. ಯಾವ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕಲಿತೆ, ಡ್ಯಾನ್ಸ್ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿವರೆಗೂ ನಾನು ಸ್ಟಾಪ್ ಮಾಡಿದಿಲ್ಲ. ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ. ನೀವು ಹೇಳ್ದಂಗೆ ಆರ್ಕೆಸ್ಟ್ರಾ ಆಗಲಿ, ಗಣೇಶ ಹಬ್ಬ ಆಗಲಿ, ಶೂಟಿಂಗ್ ಆಗಲಿ, ಶೋ ಮಾಡ್ಕೊ ಬರ್ತಾ ಇದ್ದೀನಿ. ಯಾವತ್ತೂ ನಾನು ಡ್ಯಾನ್ಸ್ ಸ್ಟಾಪ್ ಮಾಡೋದಿಲ್ಲ. ಮೊದಲನೇ ಟೈಮ್ ನಮ್ಮ ತಾಯಿ ತೀರ್ಕೊಂಡ್ರು 2 ವರ್ಷದ ಹಿಂದೆ. ಆವತ್ತಿಂದ ಎಲ್ಲರೂ ಒಂದು ಸ್ಟೆಪ್ ಹಾಕಿಲ್ಲ. ಅಂದರೆ ಹೌದು, ಯಾಕೆ ನನಗೆ ಅಮ್ಮ ಅನ್ನೋದು ತುಂಬ ಸೆಂಟಿಮೆಂಟ್. ಈಗ ನಮ್ಮ ತಾಯಿ ಹೇಳಿದ್ರೆ ನನಗೆ ಕಡೆ ನೀರು ಬಂದ್ಬಿಡ್ತದೆ. ದಿಸ್ ಇಸ್ ಮೈ ಹಾರ್ಟ್ ಅಲ್ಲ, ನಿಜ ಹೇಳ್ತೀನಿ. ನನಗೆ ಸುಳ್ಳು ಹೇಳೋಕ್ಕೆ ಸಾಮಾನ್ಯಕ್ಕೆ ಬರಲ್ಲ. ಸಾಮಾನ್ಯಗೆ ಸುಳ್ಳು ಹೇಳಿದ್ರೆ ಐಸ್ ಕಡಿಮೆ ಆಗುತ್ತೆ ಅಂತಾರೆ. ಹೇಳ್ತೀವಿ, ಚಿಕ್ಕಪಟ್ಟ ಸುಳ್ಳು ಅಂದರೆ ಸುಮ್ಮನೆ ಟ್ರಾಫಿಕ್ ವಿಷಯಕ್ಕೆ ಹೇಳ್ತಿಷ್ಟೇ. ಹಾರ್ಟ್ಲಿ ಕೆಲವು ವಿಷಯ ಹೇಳಿದಾಗ, ತಾಯಿ ವಿಷಯ ಆಗಲಿ, ಫ್ಯಾಮಿಲಿ ವಿಷಯ ಹೇಳಬೇಕು ಅಂದರೆ ಸುಳ್ಳು ಹೇಳೋ ಸಾಮಾನ್ಯಕ್ಕೆ ಹೇಳ್ಬಾರ್ದು, ಹೇಳ್ಕೊಡ್ದು. ನನ್ನ ತಾಯಿ ಅಂದರೆ ನನಗೆ ಪಂಚಪ್ರಾಣ. ನನ್ನ ತಾಯಿಗೂ ಅಷ್ಟೇ ನನ್ನ ಕಂಡ್ರೆ ನಮ್ಮ ಅಮ್ಮನಿಗೆ ತುಂಬ ಪಂಚಪ್ರಾಣ. ನಮ್ಮ ತಾಯಿ ತಿರ್ಕೊಂಡು ಈಗ 2 ಇಯರ್ಸ್ ಆಯಿತು. ಅಂದರೆ ಯಾವಾಗ ನಮ್ಮ ತಾಯಿ ತಿರ್ಕೊಬಿಟ್ರು ನನ್ನ ಟೋಟಲ್ ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟೆ. ನಿಜ ಹೇಳ್ತೀನಿ, ಅಕಸ್ಮಾತ್ ನನ್ನ ಮದುವೆ ಆಗಿಲ್ಲ ಅಂದಿದ್ರೆ, ನನಗೆ 2 ಹೆಣ್ಮಕ್ಳಿದ್ದಾರೆ, ಆ ಹೆಣ್ಮಕ್ಳಿಲ್ಲ ಅಂದಿದ್ರೆ
ನಮ್ಮ ತಾಯಿ ಯಾವತ್ತು ನಾನು ಕಳ್ಕೊಂಡೆ, ನಾನು ಆವತ್ತು ಆ ಕ್ಷಣಕ್ಕೆ ನಾನು ಬದುಕ್ತಾ ಇರಲ್ಲ, ಸುತ್ತೋಗ್ಬಿಡ್ತಿದ್ದೆ. ಅದು ನಾನು ಚಿಕ್ಕ ವಯಸ್ಸಿನಾಗ ಕನಸೋದು, ಆ ಆಸೆ ನಮ್ಮನಿಗೆ. ನಮ್ಮಮ್ಮ ಇಲ್ಲ ಅಂದರೆ ನಾನು ಸುತ್ತೋಗ್ಬಿಡ್ಬೇಕು ಅಂತ ಚಿಕ್ಕ ವಯಸ್ಸಿಂದ ನನಗೆ ಒಂದಿದ್ದು. ಅದೇನಾಯ್ತು, ದೇವರು ನೋಡಿ, ದೇವರಿದ್ದಾರಲ್ಲ ಅವನು ತುಂಬ ಕಟ್ಕೊನೋ ಬುದ್ಧಿವಂತ ಎರಡು ಅಂತೆ. ನಂಗೆ ಅದೇ ಇದ್ದಿದ್ದು. ಕೊನೆಗೆ ನನಗೆ ಮದುವೆ ಆಗುತ್ತೆ, 2 ಮಕ್ಕಳಾಗುತ್ತೆ. ಈಗ ನಮ್ಮ ತಾಯಿ ಜೊತೆ ನಾನು ಹೋಗ್ಬಿಟ್ರೆ ನನ್ನ ಮಕ್ಳ ಗತಿ ಏನು ಅಂತ ಕ್ವಶನ್ ಮಾರ್ಕ್ ಬರುತ್ತೆ. ಹೇಳಿದ್ರೆ ನಮ್ಮ ತಾಯಿ ಇಲ್ಲ ಅಂದರೆ, ನಮ್ಮ ಮಕ್ಕಳಿಲ್ಲ ಅಂದರೆ ನಾವು ಒಂದು ಕ್ಷಣ ಬದುಕ್ತಾ ಇರಲ್ಲ. ಅದು ಮಾತ್ರ ಸತ್ಯ. ಒಂದು ಕ್ಷಣ ಅಂದರೆ ಅಷ್ಟು ನಮ್ಮಮ್ಮನಿಗೆ ನಾನು ತುಂಬ ಅಟ್ಯಾಚ್ಮೆಂಟು. ಆಮೇಲೆ ಕೆಲವು ಹೇಳ್ಕೋಬಾರ್ದು, ಅಂದರೆ ಕೆಲವು ಹೇಳಲೇಬೇಕು. ಅಂದರೆ ಹೇಳ್ಕೋಬಾರ್ದು ಅಂತಾರೆ. ಕೆಲವು ಒಳ್ಳೆ ಕೆಲಸ ಮಾಡಿದ್ನ, ನಾವೇನು ಒಳ್ಳೇದು ಮಾಡ್ತೀವೋ ಅದು ಹೇಳ್ಬಾರ್ದು ಅಂತಾರೆ. ಅದು ಸತ್ಯ. ಎಲ್ಲೂ ಹೋಗಿಲ್ಲ, ಶೂಟಿಂಗು ಹೋಗಿಲ್ಲ 2 ವರ್ಷದಿಂದ. ಈಗ ಮೊನ್ನೆ ಒಂದು ಯಾವುದೋ ಒಂದು ಹೊಸ ಮಾಡ್ಕೊಬಂದೆ. ನಾನು ಡ್ಯಾನ್ಸ್ ಮಾಡಲಿ, ಅದಕ್ಕೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಲಾಸ್ಟ್ 2 ವರ್ಷದಲ್ಲಿ ಯಾರಿಗೂ ಮಾತಾಡಿಲ್ಲ? ಇಲ್ಲ, ಇಂಟರ್ವ್ಯೂ ಕೊಟ್ಟಿಲ್ಲ, ನಾನು ಶೂಟಿಂಗ್ ಹೋಗಿಲ್ಲ. ಈಗ ಮೊನ್ನೆ ಒಂದು ತಿಂಗಳು ಮುಂಚೆ ವಿಚಾರ ಆಗೋದೆ ಸರ್ದು ಮುಗಿಸ್ಕೊಬಂದೆ. ಶ್ರೀಮತಿ ಸಿಂಧೂರ ಅಂತ ಮಾಡ್ಕೊಬಂದೆ. ಅದು ಯಾವಾಗ ಅಲ್ಲಿ ಸುಮ್ಮನೆ ಡ್ಯಾನ್ಸ್ ಹೇಳ್ಕೊಟ್ಟು ಅಷ್ಟೇ. ಅಂದರೆ ಹೆವಿಯಾಗಿ ಏನೇನು ಮಾಡಿಸಿಲ್ಲ, ಸಿಂಪಲಾಗಿ ಮಾಡಿಸ್ದೆ. ಅದನ್ನು ಸ್ವಲ್ಪ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ. ಯಾಕೆಂದರೆ ನನಗೆ ನಾನೇ ಇಲ್ಲ, ನಾನು ಎಲ್ರಿಗೂ ಏನೋ ಹೇಳೋಕ್ಕೆ ಇಷ್ಟಪಡ್ತಾರೆ. ತಾಯಿ ತಂದೆಗೆ ಏನು ಕೊಟ್ಟೋದ್ರೂ ಪರವಾಗಿಲ್ಲ, ತಾಯಿ ತಂದೆಗೆ ನೀವೇನು ಮಾಡಿದ್ರೂ ಪರವಾಗಿಲ್ಲ, ಅವ್ರಿಗೆ ದ್ರೋಹ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ, ಮೋಸ ಮಾಡಿ, ಚೀಟಿಂಗ್ ಮಾಡಬೇಡಿ. ಇದು ಫಸ್ಟು ಹೆಣ್ಮಕ್ಳಿಗೆ ಹೇಳ್ತಾರೆ. ಪ್ಲೀಸ್ ಹೆಣ್ಮಕ್ಳಿಗೆ. ಯಾಕೆಂದರೆ ಈ ಕಾಲ ಹೆಂಗಿದೆ ಅಂದರೆ, ಈ ಮೊಬೈಲ್ ಬಂದಾದಮೇಲೆ ಇನ್ಸ್ಟಾಗ್ರಾಮು, ಮೊಬೈಲು, ಫೇಸ್ಬುಕ್ ಅನ್ನೋದು ಎಜುಕೇಷನ್ನ ಹಾಳು ಮಾಡ್ತದೆ. ತಾಯಿ ತಂದೆ ಮನಸ್ಸಿಗೆ ನೋವು ಕೊಡುತ್ತೆ ಸಿಕ್ಕಾಪಟ್ಟೆ, ತುಂಬ ಹಾಳು ಮಾಡ್ತಿದ್ದೆ. ಅದರಿಂದ ನಾನು ಯಾರೇ ಆಗಲಿ, ತಾಯಿ ತಂದೆ ಆಗಲಿ, ನಿಮ್ಗೆ ಎಲ್ರಿಗೂ ಗೊತ್ತು, ಆವಾಗಿಂದ ಇವತ್ತು ನೋಡ್ಕೊಳ್ತಾ ಇದ್ದೀವಿ. ಅನಾಥಾಶ್ರಮ ಬಿಟ್ಬಿಡ್ತಾರೆ. ನಾನು ಮೊನ್ನೆ ಬೆಗ್ಗರ್ ಕಾಲಿನಿಗೆ ಹೋಗಿದ್ದೆ. ಎಷ್ಟೊಂದು ಜನ ತಾಯಿಂದಿರ್ರಿ, ಎಷ್ಟು ಜನ ತಾಯಿಂದರು ನೋಡಿದ ಕರುಳು ಕಿತ್ಕೊ ಬರುತ್ತೆ. ನೋಡೋಕೆ ಎಷ್ಟು ಚೆನ್ನಾಗಿರ್ತಾರೆ. ಅವ್ರು ಹುಡ್ದಾಗ ಹೆಂಗಿದ್ರು, ಅವರು ಜನ್ಮ ಕೊಟ್ಟು ತಪ್ಪಿಗೆ ಇವತ್ತು ಅವರು ಅನಾಥಾಶ್ರಮ ಇರ್ತಾರೆ. ಆ ಥರ ಎಷ್ಟೋ ಜನ ತಾಯಿಂದ್ದಾರೆ. ನಾನು ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ನೀವು ಚಿನ್ನದ ತಟ್ಟೆಯಲ್ಲಿ ಊಟಾಕಿ ಬೆಳ್ಳಿ ತೊಟ್ಟು ಇಟ್ಟಬಿಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಒಂದು ಅನಾಥಾಶ್ರಮ ಸೇರಿಸೋಕ್ಕಿಂತ ನಿಮ್ಮ ಜೊತೆಗಿದ್ದು ನೀವು ಅವ್ರು ನೋಡ್ಕೊಂಡ್ರೆ ಮೂರ್ತೊತ್ತು ಊಟ ಹಾಕಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅವ್ರಿಗೆ. ನಿಮ್ಮ ಕಣ್ಣು ಮುಂದೆ ಪ್ರಾಣ ಬಿಟ್ಟರೆ, ನನ್ನ ಮಗನ ಮನೆ ಪ್ರಾಣ ಬಿಟ್ಟೆ, ನನ್ನ ಮಗಳ ಮನೆ ಪ್ರಾಣ ಬಿಟ್ಟೆ ಅಂತ ಹೊರತು ನೀವು ಅಲ್ಲಿ ಹಾಕ್ಬಿಟ್ರೆ ಡೈಲಿ ಕೊರಗ್ತಾರೆ. ಆಮೇಲೆ ಆ ತಾಯಿ ಶಾಪ ಹಾಕಲ್ಲ, ತಾಯಿ ಅದೊಳೆ ಯಾವತ್ತೂ ಶಾಪ ಹಾಕಲ್ಲ. ತಾಯಿ ನನ್ನ ಮಗ ಚೆನ್ನಾಗಿಲ್ಲ, ನನ್ನ ಮಗಳು ಚೆನ್ನಾಗಿರ್ತಾರೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಸಾರಿ, ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು. ಎಷ್ಟು ಜನ ಮಕ್ಕಳು? ಇಲ್ಲ, ನಂದು ಅದು ನನ್ನ ಇನ್ನೆಲ್ಲ ಹೇಳೋಕೆ ಹೋದರೆ ತುಂಬ ದೊಡ್ಡದಿದೆ. ಅದು ನಾನು ಟೋಟ್ಲು ನಾವು ಆರನೇ ಮಗ. ಆರನೇ ಮಗ. ಆದರೆ ನಮ್ಮ ಅಮ್ಮನಿಗೆ ನನ್ನ ಕಂಡ್ರೆ ನಾನು ಕೊನೆ ಮಗ. ಅಲ್ಲ, ಏನಕ್ಕೆ ಅಂದರೆ ನಾನು ಶೂಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಒಂದು ಟೈಮಲ್ಲಿ ಎಲ್ಲಾದ್ರೂ ನಾನು ಫೋನ್ ಮಾಡಿ ಮಾತಾಡ್ತಿದ್ದೆ. ನಾನೇನ ಅಕಸ್ಮಾತ್ ಹೋಗ್ಬಿಟ್ಟು ಔಟ್ಡೋರ್ ಶೂಟಿಂಗ್ ಹೋಗ್ತೀನಿ ನನ್ನ ಕಡೆ ಹೋಗ್ಬಿಡ್ತಿದ್ದೆ. ಅಮ್ಮ ನಾನು ಶೂಟಿಂಗ್ ಇರಲ್ಲ, ನಾನು ಬರಲ್ಲ ಮಾವಿತ್ತು, ಶೂಟಿಂಗ್ ಹೋಗ್ಬಿಡ್ತೀವಿ, 3 days ಬರಲ್ಲ ಅಂತ. ಇಲ್ಲ ಅಂದರೆ ನಮ್ಮಮ್ಮ ರಾತ್ರಿ 2 ಗಂಟೆಗೂ ಕಾಯೋರು, 3 ಗಂಟೆಗೆ ಕಾಯೋರು, ಮಲಗ್ತಾ ಇರಲಿಲ್ಲ. ಒಂದ್ಸರಿ ನಾನು ಎಲ್ಲ ಹೋಗಿದ್ದೆ, ಡಿಸ್ಕಷನ್ಗೆ ಮೀಟಿಂಗ್ ಹೋಗಿದ್ದೆ, ಲೇಟ್ ಆಗ್ಬಿಡ್ತು, ಬಂದು ಆರಾಮ್ ಮಲಗಿಬಿಟ್ಟೆ. ನಮ್ಮ ತಾಯಿ ರೂಮಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ನನಗೆ ಗೊತ್ತಿಲ್ಲ. ಆಮೇಲೆ ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ಅಂದರು, ಅಮ್ಮ ನೈಟ್ 2 o'clock ಬಂದಮ್ಮ. ನಾನು ಬಂದು ಇಬ್ಬರಿಸ್ಬೇಡ್ದನು, ನಾನು ಕುತ್ಕೊಂಡಿದ್ದೀನಿ, ನಾನು ಕಾಯ್ಕೊಂಡಿದ್ದೀನಿ ಅಂತ. ನನಗೆ ಅವತ್ತು ತುಂಬ ನಟ ಬಿಡ್ತು. ನನಗೆ ಅಯ್ಯೋ ನನಗೆ ಗೊತ್ತಾಗಿಲ್ಲಮ್ಮ ಅಂತ. ಇವತ್ತಿಗೂ ನಮ್ಮ ತಾಯಿ ಸಾಯ ತಗೋರು ನಾನು ಎಲ್ಲೇ ಹೋದ್ರು ಬಂದು, ಅಂದರೆ ನಮ್ಮ ತಾಯಿ ನಮ್ಮ ಅಕ್ಕನ ಮನೆಗಿರೋರು, ನಮ್ಮ ಮನೆ ಸ್ವಲ್ಪ ಎದುರು ಮನೆ, ಆಪೋಸಿಟ್ ಮನೆ. ಅಂದರೆ ನಮ್ಮದು ಫಸ್ಟ್ ಫ್ಲೋರಲ್ಲಿ, ಅಕ್ಕ ಮನೆ ಕೆಳಗೆ. ಅಮ್ಮನಿಗೆ ವಯಸ್ಸಾಯ್ತಾ ಸ್ವಲ್ಪ ಮೆಟ್ಲತ್ತ ಕಷ್ಟ ಆಗ್ತದೆ ಬಿಟ್ಟು ಕೆಳಗಿರೋರು. ನಾನು ಬಂದು ಅಮ್ಮ ಅಂದೆ, ಹೇಳೋ ಬಂದ ಆಯ್ತು ಬಂದೆ, ಹೋಯ್ತು ಊಟ ಮಾಡ್ತೀನಿ ಮಲಿಕ ಅಷ್ಟೇ. ಅವು ಮಲಗೋರು. ಹೌದು. ಆಮೇಲೆ ಬೆಳಗ್ಗೆ ಎದ್ದಿಷ್ಟು ಸ್ನಾನ ಮಾಡಿ ಹೋಗಿ ನಮ್ಮ ತಾಯಿ ಕಾಲು ನಮಸ್ಕಾರ ಮಾಡಿ ಈಚೆ ಹೋಗ್ತಾಯಿದ್ದೆ. ಆಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮೊದಲು ಅವಳಿಗೆ ನನ್ನ ಬುದ್ಧಿ ಬಂದಾಗಿದೆ ಅವಳ ಹೆಸರೇ ಫಸ್ಟೇ, ನಮ್ಮ ತಾಯಿ ಹೆಸರೇ ಅರ್ಚನೆ ಮಾಡಿಸೋದು ಫಸ್ಟು. ಮೊದಲನೇ ಸರಿ ನಮ್ಮ ಅಮ್ಮನ ಹೆಸರು ಮೇಲೆ ಅರ್ಚನೆ ನಾನು ಶುರು ಮಾಡ್ತಿದ್ದೆ. ಆಮೇಲೆ ನಾನು ಸ್ವಲ್ಪ ದೈವ ಭಕ್ತ ಜಾಸ್ತಿ. ದೇವ ಮನೆಗೆ ಪೂಜೆ ಮಾಡಿ ಎಲ್ಲ ಫುಲ್ ಎಲ್ಲ ಮೈಗೆಲ್ಲ ಭಂಡಾರ ಬಳ್ಕೊಂಡು ಬಂದು ಕಾಲು ನಮಸ್ಕಾರ ಮಾಡಿ ಹೋಗ್ತಿದ್ದೆ. ವಾಪಸ್ ಬಂದು ನಮ್ಮ ಅಮ್ಮನ ಮಾತ್ರ ಮಲಗ್ತಿದ್ದೆ. ಸಡನ್ನಾಗಿ ಇಲ್ಲ ಅಂದಾಗ ಏನಾಗುತ್ತೆ, ಅದೆಲ್ಲ ತುಂಬ ಇದಾಗುತ್ತೆ. ಆ ಒಂದು ಏನೇ ಪರ್ಚೇಸಿಂಗ್ ಹೋದ್ರು, ಏನೇ ತಿನ್ನೋಕೆ ಹೋದ್ರು ನಮ್ಮ ಅಮ್ಮನಿಗೆ ತಗೊಂಡೇ ಬರ್ತಿದ್ದೆ. ಒಂದು ತಲೆಗೆ ಎಣ್ಣೆ ಆಗಲಿ, ಬಾಚಣಿಗೆ ಆಗಲಿ, ಏನೇ ಆಗಲಿ ಅನ್ನ ತಂದು ಕೊಡ್ತಿದ್ದೆ ಅಮ್ಮನಿಗೆ. ಏನೋ ನಮ್ಮ ತಾಯಿಗೆ ಜಿಲೇಬಿ, ಈ ಕೆಲವು ಫ್ರೂಟ್ಸ್ ಎಲ್ಲ ತುಂಬ ಇಷ್ಟ, ತಂದು ಕೊಡ್ತಿದ್ದೆ. ಆಮೇಲೆ ಶೂಟಿಂಗ್ ಹೋದಾಗ ನಮ್ಮ ಮನೆಗೆ ನೋಡ್ಕೊಳ್ಳೋರು, ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ ಇರೋರು, ನಮ್ಮ ಮಿಸ್ಸಸ್ಸು, ಮಕ್ಕಳ ನೋಡ್ಕೊಳ್ತಾರೆ, ವಿಷಯ ಇಲ್ಲ. ಇತ್ತೀಚೆಗೆ ನಾನು ಶೂಟಿಂಗ್ ಸ್ವಲ್ಪ ನಾನು ಕಡಿಮೆ ಆಯಿತು, ಜೊತೆಗೆ ಅಮ್ಮನ ನೋಡ್ಕೊಂಡಿದ್ದೆ. ಅಮ್ಮ ಒಂದು 2 yearsಯಿಂದ ಒಂದು 8 ತಿಂಗಳು ಹಾಸ್ಪಿಟಲ್. ನಮ್ಮ ಅಮ್ಮನಿಗೆ ನಾನೇ ನೋಡ್ಕೊತಿದ್ದೆ ಏಟು ಜಿಡ್ಡು. ನಮ್ಮಮ್ಮ ನೀನು ಯಾಕೆ ಮಾಡ್ತೀಯ, ನೀನು ಗಂಡಸು, ನೀನು ಬೇಡ, ನೀನು ಬರಬೇಡ. ಅಮ್ಮ ಬಿಡಮ್ಮ, ನೀನು ನಮ್ಮಮ್ಮ, ನನ್ನ ತಾಯಿ ಆಯ್ತು, ಅದೇನು ತಪ್ಪಿಲ್ಲ ಇರೋ ಬಿಡಮ್ಮ ಅಂತ. ಅದೇ ಒಂದು 8 ತಿಂಗಳು ಅಮ್ಮನಿಗೆ ಆ ಕೆಲಸ ಮಾಡಿದಾಗ ನನಗೆ ತುಂಬ 8 ತಿಂಗಳು ಎಲ್ಲೂ ಹೋಗಿಲ್ಲ, ನಾನು ಅಲ್ಲೇ ಮನೇಲಿ ಇದ್ಬಿಟ್ಟೆ. ಅದು 8 ತಿಂಗಳು ಮಾಡಿಸಿ ಏನಾಗುತ್ತೆ ಅಂದರೆ ನಮಗೆ ಸಡನ್ನಾಗಿ ಇಲ್ಲ ಅಂದಾಗ ಏನಾಗುತ್ತೆ, ನೋವಾಗುತ್ತೆ. ನನಗೆ ಮಾಡಿಸಿದ ಖಂಡಿತ ನಾವಿಲ್ಲ, ಅದು ನಾನು ಪುಣ್ಯ ಅನ್ಕೋತೀನಿ ಅಷ್ಟೇ. ನಮ್ಮಮ್ಮ ಏನು ಹೇಳೋರು ಅಂದರೆ ತುಂಬ ನೋವಾಗುತ್ತೆ. ನನ್ನ ತೊಗೊಂಡು ಎಲ್ಲ ಕಮ್ಮಿ ಬಿಟ್ಬಿಡು, ಯಾಕೆ ನಿನಗೆ ಕಷ್ಟಪಡ್ತೀಯ ಅನ್ನೋದು.
ಇಲ್ಲ ತಗೊಂಡು ದೂರನೇ ಬಿಟ್ಬಿಡೋಣ ಅಂತ. ಹಂಗೆ ಅಂದಾಗ ಏನಾಗುತ್ತೆ, ಮಗನ ನೋವಾಗುತ್ತೆ. ಆಮೇಲೆ ನೀವು ಹೇಳ್ಬೋದು ಯಾಕೆ ಯಾರೋ ಕೆಲಸ ಇಡ್ಬೋದಾ ಲೇಡೀಸ್ನ ಅಂತ. ಅದೇ ನನ್ನ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಯಿತು. ನನ್ನ ಪರಿಸ್ಥಿತಿ ಸ್ವಲ್ಪ ಕಡಿಮೆ, ಬೇರೆಯವ್ರನ್ನ ಕೆಲಸಗಾರ ಇಟ್ಟು ಮಾಡೋ ಪರಿಸ್ಥಿತಿ ನಮಗೆ ಸ್ವಲ್ಪ ಅನುಕೂಲ ಸ್ವಲ್ಪ ನಂಗೆ ಕಡಿಮೆ ಆಯಿತು. ಸಡನ್ನಾಗಿ ಒಂದು ಸರಿ ನನ್ನ ಕೈಯಲ್ಲೇ ನನ್ನ ಇದರಲ್ಲೇ ಪ್ರಾಣ ಬಿಟ್ಟರು. ನಾನು ಎಷ್ಟು ಲೋ ಮಾಡ್ತೀನೋ ಅಷ್ಟೇ ನಮ್ಮಮ್ಮ ನಾನು ಲೋ ಮಾಡೋರು. ಇಲ್ಲಿವ್ರು ಒಂದು ಮಾತು ಅಂದಿಲ್ಲ, ಒಂದು ಮಾತು ಬೈದಿಲ್ಲ, ನೀನು ಏನು ಮಾಡ್ತೀಯ ಒಳ್ಳೆ ಕೆಲಸ ಮಾಡು, ಅಷ್ಟೇ ಒಳ್ಳೇದು ಮಾಡು. ಅಂದರೆ ನಾನು ತುಂಬ ಹೆಲ್ಪಿಂಗ್ ನೇಚರ್ ಮಾಡ್ತಿದ್ದೆ. ಈಗ ನಾನು ಏನೋ ಬದುಕಿದೆ ಅಂದರೆ ದೇವರೇ ನನ್ನ ಮಕ್ಕಳಿಗೋಸ್ಕರ. ಅಂದರೆ ನನಗೆ ಅಪ್ಪ ಅಮ್ಮ, ನನಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ತಿರ್ಕೊಬಿಟ್ರು. ಅದರಿಂದ ಅಪ್ಪ ಇಲ್ದಿರ 6 ವರ್ಷ ಇದ್ದಂಗೆ ತಾಯಿನೇ ಅಲ್ಲ, ಎಲ್ಲ ನನ್ನ ತಾಯಿನೇ. ನನಗೆ ಅಕ್ಕನೂ ತಾಯಿ ಇದ್ದಂಗೆ. ನನ್ನ ಅಕ್ಕ ಇದ್ದಾರೆ, ದೊಡ್ಡ ಅಕ್ಕ, ಅಣ್ಣಮ್ಮ ಅಮ್ಮ ಅಂತ. ನಾನು ಯಾವತ್ತೂ ಅಕ್ಕ ಅಂತ ಅಮ್ಮನ ಕರೆದವರಲ್ಲ. ನಮ್ಮ ಮಾವ ಪಿಲ್ಲಣ್ಣ ಅಂತ. ನಾನು ಯಾವತ್ತೂ ನಮ್ಮ ಮಾವ ಅಂತ ಕರೆದಿಲ್ಲ, ಅಕ್ಕ ಅಂತ ಕರೆದಿಲ್ಲ, ನಾನು ಅಮ್ಮ ಅಂತೀನ. ನಮ್ಮ ಅಮ್ಮ ಎಷ್ಟು ಸಾಕಿದ್ರು ಅದೇ ಥರ ನನ್ನ ಅಕ್ಕನ ಮಾವನನ್ನು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿದ್ದಾರೆ. ಈ ಮದುವೆಯಲ್ಲಿ ಹೇಳ್ತಾ ಒಂದು ಮಾತೇಳಿ, ನಾನು ಕೆಲಸದವ್ರನ್ನ ಯಾರೋ ನೋಡ್ಕೊಳ್ಳೋದಕ್ಕೆ ಅವ್ರನ್ನ ಇಟ್ಬಿಟ್ಟು ನನ್ನ ತಾಯಿ ನೋಡ್ಕೊಳ್ಳೋಷ್ಟು ಶಕ್ತನಾಗಿರ್ಲಿಲ್ಲ ಅಂತ. ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ರಿ, ಇಷ್ಟು ಹೆಸರು ಎಲ್ಲವನ್ನು ಮಾಡಿದ್ವಿ, ಯಾಕೆ? ಇಲ್ಲ, ನಾನು ನನಗೆ ದುಡ್ಡು ಮೇಲೆ ವ್ಯಾಮೋಹ ಅಂತಾರಲ್ಲ, ಅದನ್ನು ಪ್ರಾಮಿಸ್. ನನಗೆ ದುಡ್ಡು ಮೇಲೆ ಆಸಕ್ತಿ ಇಲ್ಲ, ಒಡವೆ ಮೇಲೆ ಆಸಕ್ತಿ ಇಲ್ಲ, ಆಯಿತಾ. ನಾನು ಬುದ್ಧಿ ಬಂದಾಗಿಂದ ರಾಜನ್ ಥರ ಬದುಕಿದ್ದೀನಿ, ಹಿಂಗಾಗಿ ಬದುಕಿದ್ದೀನಿ. ನಾನು ಡ್ಯಾನ್ಸ್ ಮಾಸ್ಟರ್ ಕೆಲಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ನಾನು ಸಿನಿಮಾಲಿ ಮಾಡಬೇಕು ಅಂದರೆ ನನಗೇನೆ ಅದಾಗ ಎಲ್ಲ ಹುಡ್ಕೊ ಬಂದಿದೆ. ನಾನು ಡ್ಯಾನ್ಸರಾಗೂ ಅಷ್ಟೇ, ಡ್ಯಾನ್ಸ್ ಕ್ಲಾಸ್ ಕಲಿಯೋಕೆ ಹೋಗಿದ್ರು ಅದಾಗ ಹುಡ್ಕೊ ಬಂದಿದ್ದು. ಅಷ್ಟು ಹೊರತು ನಾನು ಡ್ಯಾನ್ಸ್ ಕಲಿಬೇಕು ಅಂತ ಕಲ್ತಿಲ್ಲ. ಯಾರನ್ನೋ ಡ್ಯಾನ್ಸ್ ಕ್ಲಾಸ್ ಸೇರ್ಸೋಕೆ ಹೋದೆ, ಅದು ನನ್ನ ಹುಡುಗಿ ಬಂತು. ನಾನು ಸಿನಿಮಾ ಡ್ಯಾನ್ಸ್ ಮಾಸ್ಟರ್ ಆಗಬೇಕು ಅಂತ ನನಗೆ ಆಸೆ ಇರಲಿಲ್ಲ, ಆಯಿತಾ. ಬಂದು ನೋಡಿದ್ರು, ನಮಗೆ ಗುರ್ತಿಡಿದ್ರು, ಇವರು ಡ್ಯಾನ್ಸರಲ್ಲ, ಡ್ಯಾನ್ಸ್ ಮಾಸ್ಟರ್ ಮಾಡ್ಬೋದು ಅಂತ ಅವರು ಆಯ್ಕೆ ಮಾಡ್ಕೊಂಡ್ರು. ಆರಂಭದಲ್ಲೇ ಎಲ್ಲ ಅವಕಾಶ ಸಿಕ್ತು, ಎಲ್ಲ ಅವಕಾಶ ಅದೇ ಸಿಕ್ತು. ಅವಕಾಶ ಸಿಕ್ಕಿದಾಗ ನಾನು ಅದನ್ನು ದುಡ್ಡು ಬರ್ತಿತ್ತು, ಇಲ್ಲ ಅಂತಿಲ್ಲ, ದುಡ್ಡು ಕೊಟ್ಟಾರೆ ಪಾಪ ನಿರ್ಮಾಪ. ಅಂದ್ರೆ ನಿಮ್ಮ ಕೆಲಸಕ್ಕೆ ತಕ್ಕನಾಗಿ ಸಂಭಾವನೆ ಬಂತು. 100%. ಯಾರೋ ಒಂದು 10 ಸಿನಿಮಾದ್ರೆ ಒಂದು ಸಿನಿಮಾ 2 ಸಿನಿಮಾ ಹಂಗೆ ಆಗ್ಬೋದು ಅಷ್ಟೇ ಹೊರತು ಇನ್ನೆಲ್ಲ ಸಿನಿಮಾ ಬರೋದು 100ರಲ್ಲಿ 10% ಆ ಥರ ಆಗುತ್ತೆ ಚಿತ್ರರಂಗದಲ್ಲಿ. 100% ಕೊಟ್ಟಿದ್ದಾರೆ, ಸುಳ್ಳೆ ಮಾಡಿದ್ರೆ. ನನಗೇನಾದರೂ ಇಷ್ಟೊಂದು ಹೆಸರು ಮಾಡಿದ್ದೀನಿ ಇಲ್ಲಿ ಕೂತಿದ್ರೆ ಅದು ಕಾರಣಕರ್ತರು ಕೂಡ ಒಂದು ನಿರ್ಮಾಪಕರು ಆಗ್ತಾರೆ, ಡೈರೆಕ್ಟ್ರು ಆಗ್ತಾರೆ, ಅಲ್ಲಿ ಮ್ಯಾನೇಜರ್ ಕೂಡ ಆಗ್ತಾರೆ, ಅಲ್ಲಿ ಆರ್ಟಿಸ್ಟು ಟೆಕ್ನಿಷಿಯನ್ ಅವನ್ನ ಹೇಳಿದ್ರೆ ನಮಗೆಲ್ಲ ಕೆಲಸ ಸಿಗೋದು. ನಾನು ಹೆಲ್ಪಿಂಗ್ ನೇಚರ್, ನಾನು ತುಂಬ ಹೆಲ್ಪ್ ಮಾಡ್ತೀನಿ. ನಾನು ನಂಬಲ್ಲ, ಹೇಳ್ಬಾರ್ದು ಅದು ಹೇಳ್ತೀನಿ. ನನ್ನ ಕೈಯಲ್ಲಿ 86 ಗ್ರಾಮ್ ಬ್ಯಾಸ್ಲೆಟ್ ಇತ್ತು. ನನ್ನ ಫ್ರೆಂಡ್ಗೆ, ಕ್ಲೋಸ್ ಫ್ರೆಂಡ್ಗೆ ಏನೋ ಸಮಸ್ಯೆ ಅಂತ ಹಂಗೆ ನಾನು ಬಿಚ್ಕೊಬಿಟ್ಟು ತಗೋ ಅಂತ ಬಿಚ್ಕೊಬಿಟ್ಟೆ. ಅದೇ ಥರ ನನ್ನ ಫ್ರೆಂಡ್ ತಂಗಿ ಒಬ್ಬಳು ರಾಖಿ ಕಟ್ಟಿದ್ಲು, ಫಸ್ಟ್ ಟೈಮ್ ರಾಖಿ ಕಟ್ಟಿದ್ದು. ಪಾಪ ಆಯಮ್ಮ ಬಂದು ಸರ್ ಸಮಸ್ಯೆ ಅಂದಿದ್ದು, ಹೇಳಿ ನಿಂಗೆ ಸಮಸ್ಯೆ ಸರ್, ಏನೋ ದುಡ್ಡು ಬೇಕು ಅಂತ. ನನ್ನ ಕತೆ ಚೆರಿತ್ತು. ಅದು ಫ್ರೆಂಡ್ಸ್ ಪಿಕ್ಚರಲ್ಲಿ ದುಡ್ಡದು 6 ಸಾಂಗ್ಗಳು ಪೇಮೆಂಟ್ ಬಂತು. ಆವಾಗ ಗ್ರಾಮ ಬಂದ್ಬಿಟ್ಟು ಕೇವಲ 350 ರೂಪಾಯಿ ಅಷ್ಟೇ ಇದ್ದು ಗ್ರಾಮ. ಆಯ್ತು, ಹೆಚ್ಚು ಕಮ್ಮಿ 22-23 ವರ್ಷ ಆಯ್ತು ಅನ್ಕೋತೀನಿ. ನಾನು ತಗೋಬೇಕಾದ್ರೆ ಬರೀ 350 ರೂಪಾಯಿ ಗ್ರಾಮ್ ಅಷ್ಟೇ ಇದ್ದು ಗೋಲ್ಡು. ಆವಾಗಲೇ ಒಂದು 66 ಗ್ರಾಮ್ ಮಾಡಿಸ್ದೆ. ಒಂದು 6 ಲೆಕ್ಕಿನ್ಬಿಟ್ಟು 66 ಗ್ರಾಮ್ ಮಾಡಿಸ್ದೆ. ಅದು ನನ್ನ ಫ್ರೆಂಡ್ ಒಂದು ಕಷ್ಟ ಅಂತ ಬಂದು ಕೇಳಿದ್ಲು, ಅಮ್ಮ ನಾನು ದುಡ್ಡಿಲ್ಲ ಮನೆಯಿಂದ, ಹೆಣ್ಮಕ್ಳಿಗೆ ಮನೆ ತಗೋ ಅಂದ್ಬಿಟ್ಟು ಬಿಚ್ಕೊಟ್ಟೆ ಅಷ್ಟೇ. ಅದು ಅವರು ಕೊಟ್ಟಿಲ್ಲ, ಅವ್ರು ಕೊಟ್ಟಿಲ್ಲ. ಅದೇ ಥರ ನನಗೆ ಉಂಗುರಗಳು, ನನ್ನ ಮದುವೆ ತುಂಬ ಅದ್ದೂರಿ ಮದುವೆ ಇದೆ. ನಮ್ಮಲ್ಲಿ ನಮ್ಮ ರಿಲೇಷನ್, ಅಕ್ಕ ತಂಗಿರು, ನಮ್ಮ ಅಣ್ಣ ತಂದಿರು, ನಮ್ಮ ಚಿಕ್ಕಪ್ಪದಿರೆಲ್ಲ ಅವಾಗ ನನಗೆ ಉಂಗುರ ಹೆಚ್ಚಿಗೆ ಒಂದು 20 ಉಂಗುರ ಬಿದ್ದಿತ್ತು ನನಗೆ. ಆ ಉಂಗುರಗಳೆಲ್ಲ ಹಿಂಗೆ ಕೊಟ್ಟು. ಹೌದು. ಪುನೀತ್ ಸರ್ ಎಲ್ಲಿ ಮದುವೆ ಆಗಿದೆ ಗೊತ್ತಾ? ರಾಜರಾಜೇಶ್ವರಿ ಚೌಟ್ರಿಯಲ್ಲಿ ಫಸ್ಟ್ ಅವರೇ ಮದುವೆ ಆಗಿದೆ, ಆ ಚೌಟ್ರಿಯಲ್ಲಿ. ನಂದು ಅದೇ ಆಗಿದ್ದು, ನನ್ನ ಮದುವೆ ಕೂಡ ಅಲ್ಲೇ ಅದೇ ಚೌಟ್ರಿಯಲ್ಲಿ ಆಗಿದ್ದು. ಹೆಚ್ಚುಕೊಂಡು ಆವಾಗಲೇ ಹೆಚ್ಚುಕೊಂಡು ಸುಮಾರು ಖರ್ಚು ಮಾಡಿದ್ರು. ನಮ್ಮ ಮಿಸಸ್ ಕಡೆಯಿಂದ ಸ್ವಲ್ಪ ಏನೋ ಅದೇನು ಕೊಟ್ಟರು, ವರ್ಮ ಅದು ಕೊಟ್ಟರು. ಅದು ಇಷ್ಟು ಅಂತ ಹೇಳೋದು ಬೇಡ. ಅದಾದ್ಮೇಲೆ ತುಂಬ ಅದ್ರಲ್ಲಿ ಹಾಕಿ ನನ್ನ ಕೈಯಾರ ಹಾಕಿ ಅದು ನನ್ನ ಮದುವೆಗೆ ನಾನು ಪುಣ್ಯ ಅನ್ಕೋತೀನಿ ನೋಡಿ. ನಾನು ಇಷ್ಟು ಸರ್ ದೊಡ್ಡ ಫ್ಯಾನು, ಚಿಕ್ಕ ವಯಸ್ಸು ಸ್ಕೂಲ್ ಟೈಮಿಂದ ವಿಷ್ಣುವರ್ಧನ್ ಅಂದರೆ ದೊಡ್ಡ ಫ್ಯಾನ್ ನಾನು. ಅವಾಗ ಮುತ್ತಿನಾರ ಸಿನಿಮಾಗೆ ಹೋಗ್ಬಿಟ್ಟು ಟಿಕೆಟ್ ಸಿಕ್ಕರೆ ಅದೇ ತಿರ್ಗೋ ಬಂದಿದ್ದೀನಿ ಆ ಟೈಮಲ್ಲೇ. ಅಂಥ ಪುಣ್ಯಾತ್ಮರು ನನ್ನ ಮದುವೆಗೆ ಬಂದರೆ ಸಿಗರೇಟ್ ಅಲ್ವಾ. ಇಷ್ಟು ಸರ್ ಬಂದಿದ್ರು, ಪುರಿ ಸರ್ ಬಂದಿದ್ರು, ದರ್ಶನ್ ಸರ್ ಬಂದಿದ್ರು, ವಿಜಯರಾಘವೇಂದ್ರ, ಮುರಳಿ, ಪ್ರಜ್ವಲ್ ರಾಜು, ತುಂಬ ಜನ, ಆಲ್ಮೋಸ್ಟ್ ಮುಕ್ಕಾಲು ಇಂಡಸ್ಟ್ರಿ. ಅಲ್ಲೊಬ್ಬರು ವಾಚ್ಮ್ಯಾನ್ ಕೇಳ್ತಾರೆ, ನೀನು ಯಾರಪ್ಪ ಅಂತ. ಯಾರಪ್ಪ ನೀನು? ಪುನೀತ್ ಸರ್ಗೂ ಜನ ಬಂದಿದ್ರು, ಅಷ್ಟೇ ಜನ ಈ ನಿಮ್ಮ ಮದುವೆಗೆ ಬಂದರೆ. ವಿಷ್ಣುವರ್ಧನ್ ಸರ್, ಈ ಕಡೆ ಉಪೇಂದ್ರ ಸರ್, ರಾಧಿಕಾ ಮೇಡಮ್ ಅಂತೂ ಅಷ್ಟೇ ಬಂದು ಕೂತ್ಬಿಟ್ಟಿದ್ರು. ಹೌದು, ರಾಧಿಕಾ ಕುಮಾರ್ ಸರ್ ಅಷ್ಟೇ. ಅವ್ರಿಗೆ ತುಂಬ ಆತ್ಮೀಯ ಫ್ಯಾಮಿಲಿ ಫ್ರೆಂಡ್ ನನಗೆ. ಅಷ್ಟು ಜನ ಆಲ್ಮೋಸ್ಟ್ ಮುಕ್ಕಾಲು ಇಂಡಸ್ಟ್ರಿ ಸರ್. ಆಫ್ಟರ್ ಆಲ್ ಒಬ್ಬ ಡ್ಯಾನ್ಸ್ ಮಾಸ್ಟರ್ ನಾನು. ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಷ್ಟು ಜನ ಆರ್ಟಿಸ್ಟ್ಗಳು. ಅಲ್ಲ, ಟಾಪಲ್ಲಿ ಇದ್ರೆ ಒಬ್ಬ ಟೆಕ್ನಿಷಿಯನ್ ಅಂತಾನೆ. ನಾನು ಹೀರೋ ಅಲ್ಲ, ನಾವು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸರು ಅಲ್ಲ. ಎಲ್ಲರೂ ನಂದು ಚೆನ್ನಾಗಿದ್ರು. ಆಮೇಲೆ ಅಂಬರೀಷ್ ಸಾರು ವಿಷ್ಣು ಸರ್ಗೆ ಬೈದು ಫೋನ್ ಮಾಡಿಲ್ಲ, ಅವಾಜ್ ಹಾಕೋರಂತೆ, ಏಯ್ ಡ್ಯಾನ್ಸ್ ಮಾಸ್ಟರ್ ಮದುವೆಗೆ ನನಗೆ ಕರಿಬೇಡ್ದ ಅಂತ ಇದೆ. ಅಂಬರೀಷ್ ಅವರು ಫೋನ್ ಮಾಡಿ ಬೈದ್ರಂತೆ. ನನಗೆ ಯಾರು ಅನಂತ್ ಅಂತೂ ಇದ್ದಾರೆ, PR ಅವ್ರು ಹೇಳಿದ್ರು, ವಿಷ್ಣು ಸರ್ ಬಂದ್ಬಿಟ್ಟಾರೆ, ಮದುವೆಗೆ ಬಂದಿದ್ದಾರೆ,
ಅಂಬರೀಷ್ ಅಣ್ಣ ಫೋನ್ ಮಾಡಿ ನನ್ನ ಕರಿಬಾರ್ದು, ಗಣೇಶ್ ನಮ್ಮನೆಗೆ ಬಂದು ಕಾರ್ಡ್ ಕೊಟ್ಟಿದ್ರು, ನಾನು ಬರಬೇಕಿತ್ತು ಅವ್ರ ಮದುವೆಗೆ, ಮಿಸ್ ಮಾಡ್ಕೊಂಡೆ ಅಂತ. ವಿಷ್ಣು ಸರ್ ನಾನು ತಲೆ ಮೇಲೆ ಕೈ ಇಕ್ಕಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಇಬ್ಬರು ಊಟಕ್ಕೆ ಬರ್ಬೇಕಂತ ಹೇಳ್ಬಿಡು. ಅಂದರೆ ಅದು ನಾನು ಮಾಡ್ಕೊಂಡ್ರೆ ಪುಣ್ಯ. ಅದು ನನ್ನ ಮದುವೆ ಇಷ್ಟಲ್ಲಿ ನಾನು ಹ್ಯಾಪಿ ಇದೆ, ನನಗೆ ಹ್ಯಾಪಿ ಇದೆ. ಅಂದರೆ ಏನಕ್ಕೋಸ್ಕರ ಅಂದರೆ ಹೆಸರು ಯಾರು ಬೇಕಾದ್ರೂ ಮಾಡ್ಬೋದು, ನೀವು ಮಾಡ್ಬೋದು, ನಾನು ಮಾಡ್ಬೋದು, ಇಲ್ಲ ಆದರೆ ಆ ಹೆಸರು ಉಳಿಸ್ಕೊಳ್ಳೋದಿದೆ ಗೊತ್ತಾ. ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು, ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆಯ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.